ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದ ವಿದೇಶಿ ಮೂಲದ ಪ್ರಜೆಯೊಬ್ಬನನ್ನ ಅವಲಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನಿಂದ ಬರೋಬ್ಬರಿ 1,07,00,000 ರೂಪಾಯಿ ಮೌಲ್ಯದ ಎಂಡಿಎಂಎ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ. ಲೈಬೀರಿಯಾ ಮೂಲದ ಕೌಂದ್ ಪ್ರಿನ್ಸ್ ಎಂಬಾತನೇ ಬಂಧಿತ ಆರೋಪಿ. ಅವಲಹಳ್ಳಿ ವ್ಯಾಪ್ತಿಯ ಕಮ್ಮಸಂದ್ರದಲ್ಲಿ ಪೊಲೀಸರು ಆತನನ್ನ ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈತನಿಂದ 1,07,00,000 ಮೌಲ್ಯದ ಎಂಡಿಎಂಎ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿ ಕೌಂದ್ ಪ್ರಿನ್ಸ್ ಸುಮಾರು 1 ತಿಂಗಳ ಹಿಂದಷ್ಟೇ ಬಿಸಿನೆಸ್ ವೀಸಾದಲ್ಲಿ ಬೆಂಗಳೂರಿಗೆ ಬಂದಿದ್ದ. ದೆಹಲಿ ಮೂಲದ ಡ್ರಗ್ಸ್ ಪೆಡ್ಲರ್ನೊಂದಿಗೆ ಸೇರಿಕೊಂಡು ಈತ ದಂಧೆ ನಡೆಸ್ತಾ ಇದ್ದ. ದೆಹಲಿಯಿಂದ ಡ್ರಗ್ಸ್ ತರಿಸಿಕೊಂಡು ನಗರದಲ್ಲಿ ಸೇಲ್ ಮಾಡ್ತಾ ಇದ್ದ ಎನ್ನಲಾಗಿದೆ. ಇತ್ತೀಚೆಗೆ ದೆಹಲಿ ಪೊಲೀಸರು ಪೆಡ್ಲರ್ನನ್ನ ಬಂಧಿಸಿದ್ರು. ಆತನ ಮನೆಯ ಮೇಲೆ ದಾಳಿ ನಡೆಸಿದಾಗ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಎಂಡಿಎಂಎ ಡ್ರಗ್ಸ್ ಪತ್ತೆ ಆಗಿತ್ತು. ಈ ಮಾಹಿತಿ ಮೇರೆಗೆ ಅವಲಹಳ್ಳಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೌಂದ್ ಪ್ರಿನ್ಸ್ ನನ್ನ ಬಂಧಿಸಿದ್ದಾರೆ. ಈ ಸಂಬಂಧ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಒಂದು ಡ್ರಗ್ಸ್ ಅಭಿಯಾನ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಇನ್ನೊಬ್ಬ ಫಾರಿನರ್ ಕಡೆಯಿಂದ ಟೋಟಲ್ 537 ಗ್ರಾಮ್ಸ್ ಆಫ್ ಎಂಡಿಎಂ ವ್ಯಾಲ್ಯೂಡ್ ಅಟ್ 1.07 crores. ಇದು ಬೇರೆ ದೇಶ ಅಂದರೆ ಆಫ್ರಿಕನ್ ಕಂಟ್ರಿಯಿಂದನೇ ಬೇರೆ ದೇಶದಲ್ಲಿ ಫಸ್ಟ್ ಟೈಮ್ ಈ ಕಂಟ್ರಿಯಲ್ಲಿ ನಾವು ಯಾರು ಪ್ರಜೆಯವರು ನಾವು ಈ ಥರ ಹಿಡಿದಿದ್ದೀವಿ. ಇದರಲ್ಲಿ ಅವರು ವಾಸ ಮಾಡ್ತಾ ಇದ್ರು ಒಂದು ಲೇಔಟಲ್ಲಿ. ಆ ಲೇಔಟಲ್ಲಿ ನಮ್ಮ ಪೊಲೀಸ್ ಅವರು ಒಳ್ಳೆಯ ಇನ್ಫಾರ್ಮೇಶನ್ ತಗೊಂಡ್ಮೇಲೆ ಇದು ರೇಡ್ ಮಾಡಿ ಸಿಕ್ಕಿದೆ. ಎಲ್ಲಿಂದ ಬಂದಿದೆ ಅದರ ಬಗ್ಗೆ ನಾವು ಕೂಡ ವೆರಿಫೈ ಮಾಡಿ. ಬಟ್ ಇವರು ಫಸ್ಟ್ ಟೈಮ್ ಅಫೆಂಡರ್, ಈವರೆಗೆ ಯಾವುದು ಅವ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿಲ್ಲ.